ಮುಖ್ಯಮಂತ್ರಿಯಾಗಿ ನಾಡಿನ ದೇವತೆ ಈ ನಾಡಿಗೆ ದುಃಖವನ್ನು ದುರ್ಗಾದೇವಿ ದರ್ಶನ ಮಾಡಲಿಕ್ಕೆ ಮೈಸೂರಿಗೆ ಮೊದಲನೇ ಬಾರಿಗೆ ಬಂದಿದ್ದೇನೆ ಮುಖ್ಯಮಂತ್ರಿಯಾಗಿ. ನಾನು ಹಿಂದೆ ಇದೇ ಸ್ಥಳದಲ್ಲಿ ಒಂದು ಮಾತು ಹೇಳಿದ್ದೆ, ನನ್ನ ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗಲ್ಲ. ಅನೇಕರು ಚರ್ಚೆ ಮಾಡಿದ್ರು, ಸಂತೋಷಪಟ್ಟರು, ಟೀಕೆ ಮಾಡಿದ್ರು, ಇವೆಲ್ಲ ಇತ್ತು. ಅದು ನನ್ನ ನಂಬಿಕೆ. ಚಾಮುಂಡೇಶ್ವರಿ ತಾಯಿ ಆಶೀರ್ವಾದ ಈ ರಾಜ್ಯದ ಜನತೆಗೆ ಸಂಪೂರ್ಣವಾಗಿ ಅವಶ್ಯಕತೆ. ನಾನು ನಂಬಿದಂಥ ನನ್ನ ಅಜ್ಜ ಯಾವಾಗಲೂ ನನಗೆ ಮಾರ್ಗದರ್ಶನ ಕೂಡ ಈ ರಾಜ್ಯ ಯಾವ ರೀತಿ ಸಮೀಕ್ಷೆಯಾಗಿರಬೇಕು ಧರ್ಮ ಕಾಪಾಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಯಾವುದೇ ಧರ್ಮ ಇರಲಿ, ಅವರವರ ನಂಬಿಕೆ, ಅವರ ಆಚಾರ, ಅವರ ನಾಡಿನಲ್ಲಿ ಒಂದು ಸರ್ಕಾರ ಎಲ್ಲ ಧರ್ಮಗಳು ಕೂಡ ಸಮಾನತೆಯಿಂದ ನೋಡಬೇಕಾದ್ದು ನಮ್ಮೆಲ್ಲರ ಜವಾಬ್ದಾರಿ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸಮಾನತೆಯಿಂದ ಕುವೆಂಪುರವರು ಹೇಳಿದಂಗೆ ಈ ರಾಜ್ಯದಲ್ಲಿ ಯಾವಾಗಲೂ ಕೂಡ ಶಾಂತಿಯ ತೋಟ ನಡೆಸಬೇಕು ಅನ್ನೋದು ನಮ್ಮ ಮೊದಲನೆಯ ಕರ್ತವ್ಯ. ಇವತ್ತು ನಾನು ಬಂದು ನಮ್ಮ ತಾಯಿಗೆ ಚಾಮುಂಡೇಶ್ವರಿಗೆ ಈ ರಾಜ್ಯ ಯಾವಾಗಲೂ ಕೂಡ ಸುಭಿಕ್ಷವಾಗಿರಲಿ, ಮಳೆ, ರೈತರ ಬದುಕು, ವರ್ತಕರ ವ್ಯಾಪಾರ, ಪುಟಾಣಿ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಎಲ್ಲರೂ ಕೂಡ ಸಮಾಜ ಸೇವೆ ಮಾಡುವಂಥ ಎಲ್ಲ ಹಿರಿಯ ನಾಯಕರು ಒಳ್ಳೆ ರಾಜ್ಯಕ್ಕೆ ಸೇವೆ ಮಾಡುವಂಥ ಶಕ್ತಿ, ತಾಳ್ಮೆ ಯಾವಾಗಲೂ ಕೂಡ ಸಿಕ್ಕಿ ಈ ರಾಜ್ಯದಲ್ಲಿ ಒಂದು ಉತ್ತಮವಾದಂಥ ಆಡಳಿತವನ್ನು ಕೊಡಬೇಕು, ಸಾಕ್ಷಿ ಬಿಟ್ಟನ್ನು ಹೋಗಬೇಕು ಅನ್ನೋದು ನನ್ನ ಧ್ಯೇಯ. ಎಲ್ಲರೂ ಕೂಡ ಸಮಾನತೆಯನ್ನು ತಿಳ್ಕೊಂಡು ಹೋಗಬೇಕಾದ್ದು ನನ್ನ. ಸೊ ಧರ್ಮವನ್ನು ಎಲ್ಲ ಜನರ ಹಿತಕ್ಕೋಸ್ಕರ ಕಾಪಾಡಿಕೊಂಡು ಆ ತಾಯಿ ನಮ್ಮೆಲ್ಲ ಕಷ್ಟಗಳಿಗೆ, ದುಃಖಗಳಿಗೆ ದೂರ ಮಾಡಿ ಸುಭಿಕ್ಷೆಯನ್ನು ಕೊಟ್ಟು ಆಶೀರ್ವಾದವನ್ನು ಮಾಡಿ ನಮ್ಮೆಲ್ಲರನ್ನ ಕಾಪಾಡಿ ಅಂತ ಹೇಳಿ ಆ ನಾಡಿನ ದೇವತೆ ಕಬಿನಿ ತುಂಬಿದೆ ಸರ್. ಇವತ್ತು ಹರಿಸಬೇಕು ಅಂತ ಮೌಖಿಕ ಸೂಚನೆ ಕೂಡ ಆಗಿದೆ. ಕಬಿನಿ ತುಂಬಿರೋದೊಂದು ಸಂತಸದ ವಿಚಾರ. ನೀರನ್ನ ನಾವು ಇಟ್ಕೊಳಕ್ ಆಗುದಿಲ್ವಲ್ಲ, ಅದನ್ನೇ ಕೇಳ್ತಾ ಇದ್ದೀವಿ. ಆ ತಾಯಿ ಆಶೀರ್ವಾದ ಗಂಗೆ, ಕಾವೇರಿ, ಇವತ್ತು ನಾವೆಲ್ಲ ಕೂಡ ನಮ್ಮ ಸಂಕಟಗಳು ದೂರ ಆಗಲಿ ಅಂತ ಒಂದು ಮಾತಿನಲ್ಲಿ ಹೇಳಿದ್ದೇವೆ. ಸೊ ಕಾವೇರಿನ ನಂಬಿಕೊಂಡಿರುವಂಥ ಎಲ್ಲ ರೈತರಿಗೆ, ವರ್ತಕರಿಗೆ, ಇಂಡಸ್ಟ್ರೀಸ್ ಅವ್ರಿಗೆ, ತಮಿಳುನಾಡವ್ರಿಗೆ, ಪಾಂಡಿಚೇರಿಯವ್ರಿಗೆ, ಬೆಂಗಳೂರಿನವ್ರಿಗೆ, ಮಂಡ್ಯ, ಮೈಸೂರು, ಏನು ಉದ್ದಕ್ಕೂ ಇರುವಂಥ ಎಲ್ಲ ಏನು ಆ ತಾಯಿ ಚಾಮುಂಡೇಶ್ವರಿ ಅನುಗ್ರಹದಿಂದ ಕಾವೇರಿಯ ಸ್ವರೂಪಿ ಏನು ಹರಿದು ಆಗ್ತಾ ಇದ್ದಾರೆ, ಪ್ರಾಣಿ ಪಕ್ಷಿಗಳಾದಿಯಾಗಿ ಎಲ್ಲರೂ ಕೂಡ ನೆಮ್ಮದಿಯಿಂದ ಬದುಕಬೇಕು. ಇದೇ ನಮ್ಮೆಲ್ಲರ ಸಂಕಲ್ಪ ಕೂಡ ಇದೆ. ಅದರಿಂದ ಒಂದು ಉತ್ತಮವಾದಂಥ ಒಂದು ವಾತಾವರಣ ಈ ರಾಜ್ಯದಲ್ಲಿ ನೆಲೆದಿದೆ. ಗಂಗೆ ಹರಿತಾ ಇದ್ದಾರೆ, ಕಾವೇರಿ ತುಂಬ್ತಾ ಇದೆ. ಆ ದೇವಿಗೆ ನನ್ನ